ಹೋಗ್ತಿರೋದು ಮೋಸ್ಟ್ ಪಾಪ್ಯುಲರ್ ಮತ್ತೆ ದರ್ಶನ ಮಾಡಲೇಬೇಕಾದಂಥ ದೇವಸ್ಥಾನ ಕಾಳಭೈರವನ ದೇವಸ್ಥಾನ. ಉಜ್ಜಯಿನಿಯ ರಾಜ ಮಹಾಕಾಲನಾದ್ರೆ ಆತನ ಸೇನಾಪತಿ ಕಾಳಭೈರವ ಅಂತ ಹೇಳ್ತಾರೆ. ಹಾಗಾಗಿ ಕಾಳಭೈರವನ ದರ್ಶನ ಮೊದಲು ಮಾಡಿ ಅವನ ಪರ್ಮಿಷನ್ ತಗೊಂಡು ಆಮೇಲೆ ಮಹಾಕಾಲನ ದರ್ಶನ ಮಾಡಬೇಕು ಅನ್ನೋದು ಪ್ರತೀತಿ. ಅಥವಾ ಅದು ಆಗದೆ ಇದ್ರೂ ಕೂಡ ಇಲ್ಲಿ ಬಂದ್ಮೇಲೆ ಮಹಾಕಾಲನ ದರ್ಶನ ಆದ್ಮೇಲೆ ಆದ್ರೂ ಕೂಡ ಕಾಳಭೈರವನ ದರ್ಶನ ಮಾಡದೆ ಹಾಗೆ ಊರಿಗೆ ಹೋಗುವಂತಿಲ್ಲ. ಕರ್ನಾಟಕದ ಆದಿಚುಂಚನಗಿರಿ ಮಠದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ. ಕಾಳಭೈರವನ ದರ್ಶನಕ್ಕೆ ಹೋಗಿ ಬಂದೆ. ಮಹಾಕಾಲ ರಾಜನ ಹತ್ರ ಇವನು ಕೋತ್ವಾಲ ಅಂತ ಹೇಳಿದ್ದೆ. ರಾಜನ್ಗಿಂತಲೂ ತುಂಬಾ ರಶ್ ಇದೆ ಕೋತ್ವಾಲ್ನ ಹತ್ರ. ನನಗೆ 4 hours ಬೇಕಾಯಿತು. ಫ್ರೀ ಎಂಟ್ರಿ ಮಾತ್ರನೇ ಇರೋದು, ಸ್ಪೆಷಲ್ ಟಿಕೆಟ್ ಅಥವಾ ಸ್ಪೆಷಲ್ ಎಂಟ್ರಿ ಅಂತ ಹಾಗೇನಿಲ್ಲ. ಮತ್ತೆ ಸ್ಪೆಷಾಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಏನೇ ಹರಕೆ ಹೊತ್ತರೂ ಕೂಡ ಮೊದಲು ಕಾಳಭೈರವನ ಹತ್ರನೇ ಬರಬೇಕು, ಆ ನಂತರನೇ ಮಹಾಕಾಲನ ಹತ್ರ ಹೋಗಬೇಕು ಅನ್ನೋ ಒಂದು ನಂಬಿಕೆ. ಅಂದ್ರೆ ಹರಕೆ ಏನಾದರೂ ಹೊತ್ತಿದ್ರೆ ತೀರ್ಸೋದವನ ಹತ್ರ ಆದ್ರೆ ಮೊದಲು ಇವನ ಹತ್ರ ಬಂದು ಇವನಿಗೆ ಒಂದು ಸುಂಕ ಕೊಡಬೇಕು ಅಂತ ಹೇಳ್ತಾರೆ. 3 ರೀತಿಯ ಪೂಜೆಗಳು ನಡೆಯುತ್ತವೆ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಆ ತಾಮಸಿಕ ಪೂಜೆಯಲ್ಲಿ ಅವನಿಗೆ ಮದಿರಾದ ನೈವೇದ್ಯ ಮಾಡ್ತಾರೆ. ಅಂದ್ರೆ ಮದಿರಾ, ಹೆಂಡ, ಸರಾಯಿ ಈ ಥರದ್ದು. ಕಾಳಭೈರವನ ಪ್ರತಿಮೆ ಸಿಂಧೂರ ಲೇಪಿತ ಒಂದು ದೊಡ್ಡದಾಗಿರೋ ಪ್ರತಿಮೆ ಇದೆ. ಅವನ ಬಾಯಿ ಸ್ವಲ್ಪ ಓಪನ್ ಇದೆ, ಅದರಲ್ಲಿ ಮದಿರೆನ ಸುರಿತಾರೆ. ಅಂದ್ರೆ ಹರಿಸ್ಕೊಂಡಿರೋರು ತಗೊಂಡ್ ಬರ್ತಾರೆ. ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ, ಹಾಗಾಗಿ ಅವನೇ ಕುಡಿತಾನೆ ಅನ್ನೋದು ಒಂದು. ಮತ್ತೆ ಇನ್ನೊಂದು ಸುಂಕದ ರೂಪದಲ್ಲಿ ಅರ್ಪಿಸ್ತಾರೆ. ಈ ಕಡೆ ಇಲ್ಲಿ ಸಾಲಿನ ಅಂಗಡಿಗಳಲ್ಲಿ ಅಂದ್ರೆ ಪೂಜಾ ಸಾಮಗ್ರಿ ಏನ್ ಮಾಡ್ತಾರೋ ಅದ್ರ ಜೊತೆಗೆ ಮದಿರೆಯನ್ನು ಕೂಡ ಮಾಡ್ತಾ ಇದ್ರಂತೆ. ಆದ್ರೆ ಈಗ ಅದನ್ನ ಡ್ರೈ ಏರಿಯಾ ಅಂತ ಮಾಡಿರೋದ್ರಿಂದ ಈಗ ಅದನ್ನೆಲ್ಲ ಓಪನ್ ಆಗಿ ಸೇಲ್ ಮಾಡ್ತಾ ಇಲ್ಲ. ಬಂದ್ಮೇಲೆ ಇಲ್ಲಿ ಅನೇಕ ದೇವಾಲಯಗಳು, ಆಶ್ರಮಗಳಿದ್ದಾವೆ. ಅದರಲ್ಲಿ ಈಗ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡಿದ್ದೀನಿ. ಈಗ ನಾನು ಬಂದಿದ್ದು ಸಂದೀಪನಿ ಋಷಿಗಳ ಆಶ್ರಮ ಅಂತ. ಮತ್ತೆ ಉಜ್ಜಯಿನಿ ಅನ್ನೋದು ಬರೀ ಶಿವನಿಗೆ ಮಾತ್ರ ಅಲ್ಲ, ಕೃಷ್ಣನಿಗೂ ಕೂಡ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಕೃಷ್ಣ ವಿದ್ಯಾಭ್ಯಾಸವನ್ನ ಮಾಡಿದ್ದು ಇಲ್ಲೇ. ಮಹಾಭಾರತದಲ್ಲಿ ನಮಗೆ ಗೊತ್ತಾಗೋ ಹಾಗೆ ಕೃಷ್ಣ, ಬಲರಾಮ ಹಾಗೂ ಸುಧಾ ಅವರು ಇಲ್ಲೇ ವಿದ್ಯಾರ್ಜನೆಯನ್ನು ಮಾಡಿರ್ತಾರೆ. ಕಂಸನನ್ನ ಸಂಹರಿಸಿದ ಮೇಲೆ ಕೃಷ್ಣ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾನೆ. ಮತ್ತೆ ಇಲ್ಲಿ ಬಂದ್ಮೇಲೆ ದಿನಕ್ಕೊಂದರಂತೆ 64 ವಿದ್ಯೆಗಳನ್ನ 64 ದಿನಗಳಲ್ಲಿ ಕಲ್ತಿದ್ದಾನೆ ಅನ್ನೋದು ಪ್ರತೀತಿ. ಗಿಣಿಯಿಂದ ಸಾರಿಸಿರೋ ಥರನೇ ಇದೆ, ಸೇಮ್ ಮೊದಲೆಲ್ಲ ಪರ್ಣಕುಟೀರಗಳು ಇರ್ತೈತಲ್ಲ ಆ ಥರನೇ ಈಗಲೂ ಮಾಡಿದ್ದಾರೆ. 14 ವಿದ್ಯೆಗಳನ್ನು 64 ಕಲೆಗಳನ್ನು ಶ್ರೀಕೃಷ್ಣ ಕಲ್ತಿರೋದಿಲ್ಲಿ. ಅವನು ಕಲ್ತಿರೋ ವಿದ್ಯೆಗಳು, ಅದರ ಹೆಸರು ಇವುಗಳು ಕಾರಿಡಾರ್ ಟೈಪ್ ಮಾಡಿದ್ದಾರೆ. ಇಲ್ಲೇ ಕೂತ್ಕೊಂಡು ಕೃಷ್ಣ ಬಲರಾಮರು ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ರಂತೆ. ಮತ್ತು ಇಲ್ಲಿ ಪಕ್ಕದಲ್ಲಿಯೇ ಸರ್ವೇಶ್ವರ ಎನ್ನೋ ಈಶ್ವರನ ಗುಡಿ ಇದೆ. ಅದನ್ನು ಸಂದೀಪನಿ ಋಷಿಗಳೇ ಸ್ಥಾಪನೆ ಮಾಡಿದ್ದು. ಗಡಕಾಲಿಕಾ ದೇವಿ ದೇವಸ್ಥಾನಕ್ಕೆ ಮತ್ತು ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಎಲ್ಲರೂ ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿದಿರಲ್ಲ. ಕಾಳಿದಾಸನು ಮೊದಲು ಮೂರ್ಖನಾಗಿದ್ದ ಅಥವಾ ದಡ್ಡನಾಗಿದ್ದ. ಅವನ ಹೆಂಡತಿ ಅವನಿಗೆ ಬೈದು ನೀನು ಕಾಳಿಕಾ ದೇವಿಯನ್ನು ಪ್ರಸನ್ನಗೊಳಿಸಿ ಜಾಣನಾಗಿ ಬಾ ಅಂತ ಹೇಳ್ತಾಳಲ್ಲ. ರಾತ್ರಿ ಬಂದು ಅವನು ಇದೇ ದೇವಿಯ ಉಪಾಸನೆ ಮಾಡ್ತಾನೆ. ರಾತ್ರಿ ಅವನ ನಾಲಿಗೆಯ ಮೇಲೆ ಓಂ ಅಂತ ಬರೆದಿರ್ತಾಳೆ. ಮುಂದೆ ಮೇಘದೂತನಂಥ ನಾಟಕಗಳನ್ನು ಬರೆದಂಥ ಮಹಾಕವಿಯಾದ ನಮ್ಮ ಕಾಳಿದಾಸ. ಇದು ಶಕ್ತಿಪೀಠ ಕೂಡ ಆಗಿದೆ. ಮತ್ತೆ ಇಲ್ಲಿ ಕೂಡ ದೇವಿಯ ಮೊಣಕೈ ಬಿದ್ದಿತ್ತು ಅಂತ ಹೇಳ್ತಾರೆ. ಆ ಕಡೆ ಕೂಡ ಹರಸಿದ್ದಿ ಮಾತಾಗೂ ಕೂಡ ಅದೇ ಹೇಳ್ತಾರೆ. ಮತ್ತೆ ಇದು ತುಂಬಾ ಪುರಾತನವಾಗಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಮತ್ತೆ ಕವಿರತ್ನ ಕಾಳಿದಾಸನ ಇದು ಮನೆಯ ದೇವತೆ ಅಥವಾ ಅವನು ಆರಾಧ್ಯ ದೇವತೆ ಇವಳು. ನೆಕ್ಸ್ಟ್ ಬಂದಿರೋದು ಮಂಗಲನಾಥ ದೇವಸ್ಥಾನಕ್ಕೆ. ಮಂಗಲನಾಥ ಅಂದರೆ ಇಲ್ಲಿ ಮಂಗಳ ಗ್ರಹದ ಉತ್ಪತ್ತಿ ಇಲ್ಲಾಗಿದೆ. ನಮಗೆ ಗೊತ್ತಿರೋ ಹಾಗೆ ಕರ್ಕರೇಖೆ ಇಲ್ಲಿಂದ ಹಾದೋಗಿರೋದು ಉಜ್ಜಯಿನಲ್ಲಿ. ಅದು ಹೇಳ್ತಾರೆ ಇದೇ ಮಂಗಲ ಗ್ರಹದ ಮೇಲೆ ಇಲ್ಲಿಂದನೇ ಹಾದು ಹೋಗಿದೆ ಅಂತ. ಹಾಗಾಗಿ ಇಲ್ಲಿ ಮಂಗಳ ದೋಷ ಇರೋರಿಗೆ ಅದು ದೋಷ ನಿವಾರಣೆಗಾಗಿ ತುಂಬ ಜನ ಪೂಜೆ ಎಲ್ಲ ಮಾಡಿಸ್ತಾರೆ, ಹೋಮ ಹವನಗಳನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಮತ್ತು ಇದು ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ. ಇದೆಲ್ಲದಕ್ಕೂ ನಾನು ಬರೋಕ್ಕೆ ಒಂದು ಆಟೋ ರಿಕ್ಷಾ ಮಾತಾಡಿದ್ದೀನಿ. ಅಂದರೆ ಈ ವೆಹಿಕಲ್ ಅದು ನಮಗೆ 600 ರೂಪೀಸ್ ತಗೋತಾರೆ. ಸ್ವಲ್ಪ ಕಾಳಭೈರವ ಟೆಂಪಲ್ ಸ್ವಲ್ಪ ದೂರ ಇದೆ ಅಲ್ಲಿಂದ, ಉಜ್ಜಯಿನ ಮಹಾಕಾಲೇಶ್ವರ ಟೆಂಪಲ್ನಿಂದ. ಸೊ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ 5-6 ಪ್ಲೇಸ್ಗಳನ್ನ ನಾವು ಹತ್ರದಲ್ಲೇ ಇದ್ದಾವೆ. ಇವೆಲ್ಲ ಪ್ಲೇಸ್ಗಳನ್ನ ನಾವು ಕವರ್ ಮಾಡ್ಕೋಬೋದು. ಇರೋದು ಶಿವನ 84 ದೇವಸ್ಥಾನಗಳಿದಾವಂತೆ. ಅಂದರೆ 84 ಲಕ್ಷ ಯೋನಿಗಳಿಗೆ ತಕ್ಕಂಗೆ 1 ಲಕ್ಷಕ್ಕೆ 1 ಶಿವನ ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ. ಆ ರೀತಿಯಾಗಿ ಅಷ್ಟು ದೇವಸ್ಥಾನಗಳಿದ್ದಾವೆ. ಅಷ್ಟಂತೂ ನೋಡೋಕ್ಕಾಗಲ್ಲ. ಮತ್ತು ಈ ಥರ ಬಂದರೆ ಸ್ವಲ್ಪ ಈಸಿಯಾಗಿ ನಾವು ಕವರ್ ಮಾಡ್ಕೋಬಹುದು. ಈ ಪ್ಲಾನೆಟ್ ಇಂದ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿಂದ ನೋಡ್ಬೋದಂತೆ. ಹಾಗಾಗಿ ಆಸ್ಟ್ರೋನಾಮಿಕಲ್ ಸ್ಟಡೀಸ್ಗೂ ಇದು ಈ ದೇವಸ್ಥಾನ ಅಂದರೆ ಈ ಒಂದು ಸೆಂಟರು ತುಂಬ ಉಪಯೋಗ ಅಂತ ಹೇಳ್ತಾರೆ.
ಇಲ್ಲಿಯ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿಯ ಮಂಗಲನಾಥನಿಗೆ ಅಂದರೆ ಈಶ್ವರನಿಗೆ ಅನ್ನ ಮೊಸರಿನ ನೈವೇದ್ಯನೇ ಮಾಡ್ತಾರೆ. ಮತ್ತು ಪ್ರತಿ ಮಂಗಳವಾರ ತುಂಬ ರಶ್ ಇರುತ್ತೆ. ವೈಶಾಖ ಮಂಗಳವಾರ ಅವತ್ತಿನ ದಿನ ಮಂಗಲನಾಥನ ಉತ್ಪತ್ತಿ ಅಥವಾ ಮಂಗಳ ಗ್ರಹದ ಉತ್ಪತ್ತಿ, ಹಾಗಾಗಿ ಅವತ್ತಿನ ದಿನ ಅಂತೂ ತುಂಬ ರಶ್ ಇರುತ್ತೆ. ವಿಶೇಷ ಹೇಳಬೇಕು ಅಂತಂದರೆ ಮಂಗಲನಾಥ ಅಂತೇಳಿ ಶಿವನೇ ಇರೋದು, ಅವನ ಮುಂದೆ ಇರೋದು ಮಾತ್ರ ಮಂಗಳ ಗ್ರಹದ ವಾಹನ ಇದೆ. ಶಿವನ ವಾಹನವಾದ ನಂದಿ ಇಲ್ಲ, ಇಲ್ಲಿ ಟಗರ್ ಇದೆ. ಮತ್ತು ಇಲ್ಲಿ 2 ಅಂತಸ್ತಿನ ಟೆಂಪಲ್ ಇದು. ಮೇಲ್ಗಡೆ ಮಂಗಲನಾಥನ ಟೆಂಪಲ್ ಆದರೆ ಕೆಳಗಡೆ ದೊಡ್ಡದಾಗಿರೋ ಹಾಲ್ ಇದೆ. ಅಲ್ಲೆಲ್ಲ ಹೋಮ ಹವನಗಳನ್ನು ಪೂಜೆಗಳನ್ನು ಕಂಟಿನ್ಯೂ ಮಾಡಿಸ್ತಾನೆ ಇರ್ತಾರೆ. ಮತ್ತು ಇದಕ್ಕೋಸ್ಕರ ನಾವು ಮೊದಲಿಗೆ ಟಿಕೆಟ್ ಅದೆಲ್ಲ ತಗೋಬೇಕಾಗುತ್ತೆ. ಮತ್ತು ಇಲ್ಲಿ ದೊಡ್ಡದಾಗಿರೋ ಕ್ಯಾಂಪಸ್ ಕೂಡ ಮಹಾಕಾಲ ಅಂತ ಹೇಳಿದ್ದೆ. ಕಾಲನಿಗೂ ಅವನು ಮಹಾನ್ ಆಗಿರೋನು, ಅಂದರೆ ಕಾಲದ ಒಡೆಯ ಅಂತಂದರೆ ಸಮಯದ ಒಡೆಯ ಕೂಡ. ಇದಕ್ಕೆ ಸಮಯ ಮತ್ತು ಉಜ್ಜಯಿನಿಗೂ ಮತ್ತು ಕಾಲಕ್ಕೂ ಬಹಳ ನಿಕಟವಾಗಿರುವಂಥ ಸಂಬಂಧ. ಅದನ್ನು ನಾವು ಇಲ್ಲಿ ನೋಡಬಹುದು. ಯಾಕಂದರೆ ಮಂಗಳ ಗ್ರಹ, ಕರ್ಕರೇಖೆ ಹಾಗೂ ಮೊದಲಿಗೆಲ್ಲ ಪುರಾತನ ಕಾಲದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಟೈಮ್ನ ನಿರ್ಧಾರ ಮಾಡುವಂಥ ಊರು ಉಜ್ಜಯಿನಾಗಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋಂಥದ್ದೇ. ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಕಾಲಚಕ್ರವನ್ನು ಮಾಡಿದ್ದಾರೆ. ಟೈಮ್ನ ನೋಡ್ಬೋದು ಇದರಿಂದ. ಒಳಗಡೆ ಭೂಮಿ ಕೇಂದ್ರ ಆಗಿರೋದ್ರಿಂದ ಭೂಮಂಡಲದ ದೇವಿ ಭುವನೇಶ್ವರಿ ದೇವಸ್ಥಾನ ಇದೆ.